ಸೀರಿಯಸ್ ಆಗಿ ಇವರೇ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಸರ್ ಸದ್ಯಕ್ಕೆ ಇವರೇ ಸಸ್ಪೆಕ್ಟ್ಸ್. ಸಸ್ಪೆಕ್ಟ್ ಇಲ್ಬಾ? ಸರ್ ಹೆಸರೇನು? ಹುಸೇನ್ ಸರ್. ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಗೊತ್ತಾ? ಏನೋ ಪೂಜಾ. ಪೂಜಾ ಹೇಗೆ ಗೊತ್ತು ನಿನ್ಗೆ? ಕಾಲೇಜ್ ಮೇಟ್ ಸರ್. ಆಮೇಲೆ ಒಂದ್ಸಲ ಅವಳನ್ನ ಕಾಫಿ ಶಾಪಲ್ಲಿ ಮೀಟ್ ಮಾಡಿದೆ ಸರ್. ಯಾವಾಗ? 1 ವಾರಕ್ಕೆ ಮುಂಚೆ ಸರ್. ಏನ್ ಹೇಳಿದ್ರು? ಫೋನ್ ನಂಬರ್ ಇಸ್ಕೊಂಡೆ ಸರ್. ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಕಳಿಸ್ತೀನಿ ಅಷ್ಟೇ ಸರ್. ಶಂಕರ್ ಸರ್. ಈ ಪೂಜಾ ನಿನಗೆ ಗೊತ್ತು? ಫೇಸ್ಬುಕ್ ಫ್ರೆಂಡ್ ಸರ್. ಚಾಟ್ ಮಾಡ್ತಿದ್ದೆ ಸರ್. ಪದೇ ಹೋಗಲೇ. ಪದೇ ಚಾಟ್ ಮಾಡಿದ್ರು ರಿಪ್ಲೈ ಮಾಡಿದ್ರು ಸರ್. ಹೋಗೋ. ಪೂಜಾ ಏರಿಯಾದಲ್ಲಿ ಅವ್ರನ್ನ ಫಾಲೋ ಮಾಡೋರ್ನ CCTV ನೋಡಿ ಕರ್ಕೊಂಡು ಬಂದಿದ್ದೀರಾ ಅಷ್ಟೇ ತಾನೇ? ಇದನ್ನ ಕಂಡು ಹಿಡಿಯೋದಕ್ಕೆ ಲಾಟಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಬಿಸಿ ನೀರು ತಣ್ಣೀರು ಇಲ್ಲೇನು ಲೋಕಲ್ ಸ್ಪಾ ನಡೆಸ್ತಾ ಇದ್ದೀರಾ? ಕೆಳಗಿಳಿಸ ಎಲ್ರು ಇಳಿಸಯ್ಯ. ಮೇಡಮ್ ನೋಡೋಕೆ ಹೋಗೋಣ, ಮೇನ್ ಬ್ಲಾಕ್ ಅಲ್ಲಿ ಇದ್ದಾರೆ. ಇದೇನು? ಇಟ್ಸ್ ಅ ಸ್ಯಾಂಡ್ ಕ್ಲಾಕ್. ನಾನು ಇದು ಏನಂತ ಕೇಳಿದೆ. ಬೊಂಬೆ. ಯಾವ ಬೊಂಬೆ ಅಂತ ಹೇಳು ನೋಡೋಣ. ಕುಡ್ದಿದ್ದೀನಿ, ಅದಕ್ಕೆ ಮಸ್ಕ ಕಾಣಿಸ್ತಿದೆ. ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ. ಬಾವಲಿ ಅನ್ಕೋತೀನಿ. ಎಷ್ಟು ವಯಸ್ಸಿರ್ಬೋದು? ಅದನ್ನ ಬಾವಲಿ ಹತ್ರನೇ ಕೇಳಬೇಕು. ಎಷ್ಟು ವರ್ಷದಿಂದ ಈ ಕತೆ ಬರೀತಿದೀಯಾ? ನನ್ನ ರಾತ್ರಿಯಿಂದ. ನನ್ನ ಕಥೆಯಲ್ಲಿ ಡಾಕ್ಟ್ರು ಒಬ್ರು ಬರ್ತಾರೆ, ನಿಮ್ಮ ಹಾಗೆ ಗುಂಗುರು ಕೂದಲು ಇರೋರು. ಕೊನೆಗೆ ಅವ್ರು ಏನಾಗಿ ಹೋಗ್ತಾರೋ ನನಗೆ ಗೊತ್ತಿಲ್ಲ. ಬನ್ನಿ ಸರ್. ಮ್ಯಾಮ್. ಹಲೋ ಮ್ಯಾಮ್. ಹಲೋ ವಿಕ್ರಮ್. ಆಶಾ ಪ್ರಮೋದ್, ಸ್ಟೇಟ್ DGP. ನಿಮ್ PA ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನೇನೋ ಸೀರಿಯಸ್ ಆಗಿರೋ ಇಶ್ಯೂ ಅಂತ ಅನ್ಕೊಂಡೆ, ಆದ್ರೆ ಇಲ್ಲಿ ನಡೀತಾ ಇರೋದು ನೋಡಿದ್ರೆ ಆತರ ಅನ್ನಿಸ್ತಾ ಇಲ್ಲ. ಸರ್ ಪ್ರೋಟೋಕಾಲ್ ರೀತಿನೇ ಎಲ್ಲಾನು ನಡೀತಾ ಇದೆ. ಯು ನೋ ದಟ್ ರೈಟ್? ಫಸ್ಟ್ ಆಫ್ ಆಲ್ ಇದು ದುಡ್ಡಿಗೋಸ್ಕರ ನಡೆದಿರೋ ಕಿಡ್ನಾಪ್ ಅಲ್ಲ ಅಂತ ನಮ್ಮೆಲ್ರಿಗೂ ಗೊತ್ತು. ಇಲ್ಲಾಂದ್ರೆ ಖಂಡಿತವಾಗ್ಲೂ ರ್ಯಾಂಡಮ್ ಕಾಲ್ ಬರ್ತಿತ್ತು. ಒಂದ್ ಸೈಡಲ್ಲಿ ಆ ರೈಟರ್ ಅವ್ನು ಬರ್ದಿರೋದೆಲ್ಲ ನಡೆದಿರೋ ತರ ತೋರಿಸ್ತಾನೆ ಇದ್ದಾನೆ. ಪೂಜಾ ಕೂಡ ನಿನ್ನೆ ರಾತ್ರಿಯಿಂದ ಮಿಸ್ಸಿಂಗ್ ಆಗಿದ್ದಾಳೆ. ಪೂಜಾ ಕಡೆಯಿಂದ ಕಂಟ್ರೋಲ್ ರೂಮ್ಗೆ 2 ಸಲ ಕಾಲ್ ಬಂದಿದೆ. ಆ ಕಾಲ್ಸ್ನ ಇಲ್ಲಿವರೆಗೂ ಟ್ರೇಸ್ ಮಾಡಕ್ಕೆ ಆಗಿಲ್ಲ. ರೈಟರ್ ಬಗ್ಗೆನೂ ಹೇಳಿದ್ದಾಳೆ. ಅನ್ಯೂಶಲ್ ಆಗಿದೆ. ಇದ್ರ ಮೋಟಿವ್ ಏನು ಅಂತಾನೆ ಗೊತ್ತಾಗ್ತಿಲ್ಲ. ನೈಟ್ ಆಫೀಸಿಂದ ಕೊಲೀಗ್ಸ್ ಜೊತೆ ಪಾರ್ಟಿಗೆ ಹೋಗಿದ್ದಾಳೆ. ಪಾರ್ಟಿ ಲೊಕೇಶನ್ ನಮಗೆ ಸಿಕ್ಕಿದೆ, ಆದ್ರೆ ಪೂಜಾ ಸೆಲ್ ಫೋನ್ ಇಸ್ ನಾಟ್ ರೀಚಬಲ್. ನಮ್ಗೆ ಹೇಗಾದ್ರೂ ಏನಾದ್ರೂ ಟ್ರೇಸ್ ಸಿಗುತ್ತಾ ಅಂತ ನೋಡ್ತಾನೆ ಇದೀವಿ. ದಟ್ಸ್ ಆಲ್ ವಿ ಹ್ಯಾವ್. ಬಟ್ ಐ ಬಿಲೀವ್ ಇನ್ ಯುವರ್ ಇನ್ವೆಸ್ಟಿಗೇಟಿವ್ ಅಬಿಲಿಟಿ. ಪೂಜಾ ಎಲ್ಲ ಡೀಟೇಲ್ಸ್ ಇದ್ರಲ್ಲಿದೆ. ನಿಮಗೆ ಬೇರೆ ಏನೇ ಬೇಕಿದ್ರು ಇಟ್ ವಿಲ್ ಆಲ್ ಬಿ ಅರೇಂಜ್ಡ್. ಮೀಡಿಯಾ ಈ ಮ್ಯಾಟರ್ನ ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅಫಿಷಿಯಲ್ ಆಗಿ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಈ ಕೇಸ್ನ ಶುರು ಮಾಡೋದಕ್ಕೂ ಮೊದಲು ನಂದೇ ಆದ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ಈ ಕೇಸ್ನ ನಾನು ನನ್ನ ಸ್ಟೈಲ್ ಹ್ಯಾಂಡಲ್ ಮಾಡ್ತೀನಿ. ಇದರ ಮಧ್ಯೆ ಯಾರು ಇಂಟರ್ಫಿಯರ್ ಮತ್ತೆ ಪ್ರೆಷರ್ಸ್ ಎಲ್ಲ ಹಾಕ್ಬಾರ್ದು ನನಗೆ. ಐ ಹ್ಯಾವ್ ನೋ ಅದರ್ ಕನ್ಸರ್ನ್. ಪೂಜಾನ ಸೇಫ್ ಆಗಿ ಕ್ವಿಕ್ ಆಗಿ ಕಂಡುಹಿಡಿಬೇಕು ಅಂಡ್ ಈ ಆಪರೇಷನ್ ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕು. ಇಟ್ಸ್ ಮೈ ಓನ್ಲಿ ಎಕ್ಸ್ಪೆಕ್ಟೇಷನ್. ನನಗೆ ಅಸಿಸ್ಟ್ ಮಾಡೋದಕ್ಕೆ 2 ಟ್ರೈನಿಂಗ್ ಬೇಕು. ಕೇಸ್ ಕಂಡುಹಿಡಿಯೋ ಪರ್ಪಸ್ಗೋಸ್ಕರ ಐ ನೀಡ್ ಅ ವೆಹಿಕಲ್, ಗನ್ ಅಂಡ್ ಅ ಮೊಬೈಲ್. ನಿಮ್ಮ ಮಗಳನ್ನ ಭದ್ರವಾಗಿ ಕರ್ಕೊಂಡು ಬಂದ್ಬಿಡೋದು ನನ್ನ ಕರ್ತವ್ಯ. ಅವ್ರು ಕೇಳಿದನ್ನೆಲ್ಲ ಅರೇಂಜ್ ಮಾಡ್ಕೊಡಿ. ಎಸ್ ಮ್ಯಾಮ್. ಐ ಹ್ಯಾವ್ ಅ ವೆರಿ ಅರ್ಜೆಂಟ್ ಮೀಟಿಂಗ್. ಐ ಹ್ಯಾವ್ ಟು ಗೋ ನೌ. ಓಕೆ ಮ್ಯಾಮ್. ಓಕೆ ಸರ್, ಸೈಕ್ಯಾಟ್ರಿಸ್ಟ್ ಕಾಲ್ ಮಾಡಿದ್ದಾರೆ. ರೈಟರ್ ಸುಬ್ರಹ್ಮಣ್ಯ ಅವರ ಅನಾಲಿಸಿಸ್ ಬಗ್ಗೆ. ಹೇಳಿ ಡಾಕ್ಟರ್. ಈ ಸೀಮ್ಸ್ ಟು ಬಿ ಪರ್ಫೆಕ್ಟ್ಲಿ ಆಲ್ ರೈಟ್. ಬ್ರೈನ್ ಅಲ್ಲಿ ಯಾವುದೇ ತರ ಅಬ್ನಾರ್ಮಲಿಟೀಸ್ ಇರೋ ತರ ಇಲ್ಲ. ಅವರಲ್ಲಿರೋ ಕ್ರಿಯೇಟಿವ್ ಸೈಡ್ ಆಫ್ ದಿ ಬ್ರೈನ್ ಬಂದು ತುಂಬಾ ಆಕ್ಟಿವ್ ಆಗಿದೆ. ಈ ಸ್ಕಿಜೋಫ್ರೆನಿಯಾ ಅಥವಾ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಈ ತರ ಏನಾದ್ರೂ ಇರ್ಬೋದಾ ಅನ್ಕೊಂಡೆ. ಬಟ್ ಈಸ್ ಜಸ್ಟ್ ಆನ್ ಆಲ್ಕೋಹಾಲಿಕ್. ಇವ್ರು ಚೆನ್ನಾಗಿ ನಾಟಕ ಆಡ್ತಾರೆ, ಇಲ್ಲ ಇದೊಂಥರ ಸೈಕಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇಂತ ಮೀರಿದಿರ್ಬೇಕು. ಈ ESP ಅಂತ ಹೇಳ್ತಾರಲ್ಲ, ನಡೆಯೋದನ್ನ ಮುಂಚಿತವಾಗಿ ಪ್ರೆಡಿಕ್ಟ್ ಮಾಡಿ ಹೇಳೋದು, ಅದು ಕೂಡ ಇರ್ಬೋದು. ಬಟ್ ನಾ ಮಾಡೋ ಅನಾಲಿಸಿಸ್ ನಲ್ಲಿ ಇದನ್ನೆಲ್ಲ ಕಂಡುಹಿಡಿಯೋದು ತುಂಬಾ ಕಷ್ಟ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಓಕೆ. ಸರ್ ತಗೊಳ್ಳಿ ಸರ್.
ಸರ್ ಇವರೇನೆ ಮೇಡಮ್ ಅಸೈನ್ ಮಾಡಿರೋಂಥ ಟ್ರೈನೀಸ್. ಐ ಆಮ್ ಪ್ರವೀಣ್ ಸರ್. ಅನ್ವರ್ ಅಹಮದ್ ಸರ್. ಪ್ರವೀಣ್ ಪಾರ್ಟಿ ಲೊಕೇಶನ್ಗೆ ಹೋಗ್ಬಿಟ್ಟು ಯಾರು ಹೋಸ್ಟ್ ಮಾಡಿದ್ದು, ಎಷ್ಟು ಜನ ಬಂದಿದ್ದಾರೆ, CCTV ಚೆಕ್ ಮಾಡಿ ಪೂಜಾ ಯಾವಾಗ ಹೋದ್ಲು ಅಂತ ಹೇಳಿ ನನಗೆ. Sure, sir. ನೀವು ಅವ್ರ ವರ್ಕ್ ಪ್ಲೇಸಿಗೆ ಹೋಗ್ಬಿಟ್ಟು ಇನ್ವೆಸ್ಟಿಗೇಷನ್ಗೆ ಪ್ರಿಪೇರ್ ಮಾಡಿಡಿ. ಐ ವಿಲ್ ಬಿ ದೇರ್. ಎಸ್ ಸರ್. ಸರ್ ಸರ್ ಫೈಲ್. ಯಾರದು? ರೈಟರ್ ಜೊತೆ ಇರೋ ಕಾನ್ಸ್ಟೇಬಲ್ ಸರ್. ಹಲೋ, ನಾನು ವಿಕ್ರಮ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಹಾ, ಗುಡ್ ಮಾರ್ನಿಂಗ್ ಸರ್. ನಾನು ಕಾನ್ಸ್ಟೇಬಲ್ ತಿರುಮಲ ಸರ್. ಈಗ ಏನ್ ಮಾಡ್ತಾ ಇದ್ದಾನ ಅವನು? ಫುಲ್ ಆಗಿ ಕುಡ್ದು ಇಷ್ಟವಾಗಿರೋ ಯಾವ್ದೋ ಸಾಂಗ್ ಆಡ್ತಾವ್ ಸರ್. ಅವನ ಹತ್ರ ಫೋನ್ ಇದೆಯಾ? ಅದ್ ನನ್ನ ಹತ್ರ ಇದೆ ಸರ್. ಅವ್ನು ಯಾರಿಗಾದ್ರೂ ಕಾಲ್ ಮಾಡಿದ್ರೆ, ಇಲ್ಲ ಅವನಿಗೆ ಯಾರಾದ್ರೂ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡಿ. ನನ್ನ ನಂಬರ್ ಇದೆ ತಾನೆ? ಇದೆ ಸರ್. ಏನ್ ಅಪ್ಡೇಟ್ ಇದ್ರು ನನಗೆ ಕಾಲ್ ಮಾಡಿ. ಓಕೆ ಓಕೆ ಸರ್. ಸರ್ ನೀವು ರೈಟರ್ನ ಹೋಗಿ ನೋಡೋದಿಲ್ವಾ? ಯಾಕೆ ಇಲ್ಲಿವರೆಗೂ ನೀವು ಮಾಡಿದ್ ಸಾಕಾಗಿಲ್ವಾ? ಆಮೇಲೆ ಈ ಪೂಜಾ ಪದೇ ಪದೇ ಪಾರ್ಟಿಗೆ ಹೋಗೋ ಟೈಪಾ? ಇಲ್ಲ ಸರ್. ನೀವೇ ತಾನೇ ಎಲ್ಲ ಪ್ರೋಗ್ರಾಮ್ ಫಾಲೋ ಮಾಡ್ತಾ ಇದ್ರಿ. ಸರ್ ನಾನು DGP ಅವ್ರಿಗೆ PA, ಪೂಜಾ ಮಗಲ್ಲ. ಥ್ಯಾಂಕ್ ಯು. ಹೇಳಿ ಪ್ರವೀಣ್. ಸರ್ ಪಾರ್ಟಿ ನಡೆದ ಪಬ್ ಬೀಚ್ ಹೈವೇಲಿದೆ ಸರ್. ಕಿಶೋರ್ ಅನ್ನೋ ಹೆಸರಲ್ಲಿ ಬುಕ್ ಮಾಡಿದ್ದಾರೆ ಸರ್. ಆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ಸರ್. ಪಾರ್ಟಿಗೆ ಬಂದವರೆಲ್ಲ ಲೇಟ್ ನೈಟ್ ಅಂಡ್ ಮಾರ್ನಿಂಗ್ ಹೋಗಿದ್ದಾರೆ ಸರ್. ಪ್ರೈವೇಟ್ ಪಾರ್ಟಿ ಆಗಿರೋದ್ರಿಂದ CCTV ಇಲ್ಲ ಅಂತಿದ್ದಾರೆ ಸರ್. ಓಕೆ ಪ್ರವೀಣ್, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಸರ್. ಬನ್ನಿ ಸರ್. ಸರ್ ಮ್ಯಾನೇಜ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ದೀವಿ ಸರ್. ಚೀಫ್ ಸೆಕ್ಯೂರಿಟಿ ಆಫೀಸರ್ ನಮಗೆ ಗೈಡ್ ಮಾಡ್ತಾರೆ ಸರ್. ಪೂಜಾ ಇಲ್ಲಿಂದ ಎಷ್ಟು ಗಂಟೆಗೆ ಹೋದ್ಲಂತ? 7:45ಗೆ ಸರ್. ಸರ್, ಐ ಆಮ್ ಮ್ಯಾಥ್ಯೂ, CSO. ಪ್ರವೀಣ್ ಜೊತೆ ಕೋಆರ್ಡಿನೇಟ್ ಮಾಡಿ ಪೂಜಾ ಬಗ್ಗೆ ಏನಾದರೂ ಬೇರೆ ಕ್ಲೂ ಸಿಗ್ತಾ ಅಂತ ಕೇಳಿ. ಎಸ್ ಸರ್. ಓಕೆ, ಪ್ಲೀಸ್ ಬನ್ನಿ. ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್? ನಿಮ್ಮ ಸರ್ವೆಲೆನ್ಸ್ ಚೆಕ್ ಮಾಡಬೇಕು. ಓಕೆ ಸರ್. ಆಮೇಲೆ ಎಂಪ್ಲಾಯೀಸ್ಗಳನ್ನ ರ್ಯಾಂಡಮ್ ಆಗಿ ಸರ್ವೆ ಮಾಡಿ. ಖಂಡಿತ ಸರ್. ನಿಮ್ಮ ಆಫೀಸ್ ಟೈಮ್ ಎಲ್ಲ ಹೇಗಿರುತ್ತೆ? 2 to 11:30 ಸರ್. ಓಕೆ ಓಕೆ, ಬನ್ನಿ ಸರ್. ಅವರಿಗೆ ಆಫ್ಟರ್ನೂನ್ 145 ಫುಟೇಜ್ನ ಪ್ಲೇ ಮಾಡಕ್ಕೆ ಹೇಳಿ. ಅರುಣ್, ಆ ಫುಟೇಜ್ ಪ್ಲೇ ಮಾಡಿ. ಓಕೆ ಸರ್. ಪ್ಲೇನ್ ಸರ್. ಈವ್ನಿಂಗ್ 7:45 ಪ್ಲೇ ಮಾಡಿ. ಪ್ಲೇ. ಈ 3 ಜನರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ನೋಡ್ಬೇಕಲ್ಲ. ಓಕೆ ಸರ್. ಮ್ಯಾಥ್ಯೂ ಸ್ಪೀಕಿಂಗ್. ಅನಿತಾ, ರಮ್ಯಾ ಇವತ್ತು ಲಾಗಿನ್ ಆಗಿದ್ದಾರಾ? ರಮ್ಯಾ ಮಾತ್ರ ಲಾಗಿನ್ ಆಗಿದ್ದಾರೆ ಸರ್. ಬರ್ತಿದ್ದಾರೆ ಸರ್. ಬನ್ನಿ. ಇಫ್ ಯು ನೀಡ್ ಎನಿ ಹೆಲ್ಪ್ ಲೆಟ್ ಮಿ ನೋ ಸರ್. ಶೋ. ಓಕೆ ಸರ್. ರಮ್ಯಾ, ನಾನು ಸ್ಟ್ರೈಟಾಗಿ ಪಾಯಿಂಟಿಗೆ ಬರ್ತೀನಿ. ನಿಮ್ಮ ಜೊತೆ ಕೆಲಸ ಮಾಡೋ ಪೂಜಾ ಇಸ್ ಮಿಸ್ಸಿಂಗ್. ಸರ್, ಆದರೆ ನ್ಯೂಸಲ್ಲಿ ಬೇರೆ ಥರ. ನಾನು ಶಿ ಇಸ್ ಮಿಸ್ಸಿಂಗ್. ಅದನ್ನು ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಮಾತಾಡೋ ವಿಷಯಗಳು ಕಾನ್ಫಿಡೆನ್ಷಿಯಲ್ ಆಗಿರಬೇಕು. ಶೋರ್ ಸರ್. ನಿಮಗೂ ಪೂಜಾಗೂ ರಿಲೇಶನ್ಶಿಪ್ ಹೇಗಿತ್ತು? ನಾನು ಅವ್ರ ಟೀಮ್ ಮ್ಯಾನೇಜರ್. ಆ ರಿಲೇಶನ್ಶಿಪ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಫೆಷನಲ್. ಅವರಿಗೆ ಪರ್ಸನಲ್ ಪ್ರಾಬ್ಲಮ್ ಏನಾದ್ರೂ ಇತ್ತಾ? ಟು ಬಿ ಫ್ರ್ಯಾಂಕ್, ಐ ಡೋಂಟ್ ನೋ ಸರ್. ನಿನ್ನೆ ನೈಟ್ ಎಲ್ಲಿಗೆ ಹೋಗಿದ್ರಿ? ನಮ್ಮ ಟೀಮಲ್ಲಿ ಕಿಶೋರ್ ಅಂತ ಒಬ್ರು ಇದ್ದಾರೆ. ಅವ್ರಿಗೆ ನೆಕ್ಸ್ಟ್ ಮಂತ್ ಮ್ಯಾರೇಜ್ ಆಗುತ್ತೆ. ಅದಕ್ಕೋಸ್ಕರ ಅವರೊಂದು ಪಾರ್ಟಿ ಕೊಟ್ಟಿದ್ರು. ಅಲ್ಲಿಗೆ ಸರ್ ನಾವು ಹೋಗಿದ್ದು. ನಿನ್ನೆ ನೈಟ್ ಅವ್ರ ಬಿಹೇವಿಯರಲ್ಲಿ ಏನಾದರೂ ಚೇಂಜಸ್ ಕಾಣಿಸ್ತಾ? ಪಾರ್ಟಿಗೆ ಹೋಗೋವರೆಗೂ ಆ ಥರ ಏನೂ ಇರಲಿಲ್ಲ. ಬಟ್ ಅಲ್ಲೇ ಒಂದು ಚಿಕ್ಕ ಪ್ರಾಬ್ಲಮ್ ಆಯಿತು. ಯಾರ ಜೊತೆ? ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ನಾನು, ಪೂಜಾ, ಅನಿತಾ ನಾವೆಲ್ಲ ಕುತ್ಕೊಂಡು ಕ್ಯಾಶುಯಲ್ ಆಗೇ ಮಾತಾಡ್ತಿದ್ರಿ. ನಿನ್ನೆ ಅದಕ್ಕೆ ಕಣೆ ಆಫ್ ತಗೊಂಡಿದ್ದು. ಹೌದಾ? ಹಾಯ್. ಏನ್ ಬೇಕೋ ತಗೊಳ್ಳಿ. ಖಂಡಿತ. ಪೂಜಾ ಬರ್ತೀಯ ಅಂತ ಅನ್ಕೊಂಡಿದ್ದಿಲ್ಲ. ನಾನೇನ್ ಬರೋ ಐಡಿಯಾ ಇರಲಿಲ್ಲ. ಇವಳೇ ಫೋರ್ಸ್ ಮಾಡಿದ್ದು. ಅವಳು ಓಸಿ ಎಣ್ಣೆ ಅಂದ್ರೆ ಬಂದ್ಬಿಡ್ತಾಳೆ. ಹಲೋ. ಹೇ, ಎನಿವೇ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಬೈ ದ ವೇ, ದಿಸ್ ಈಸ್ ಶ್ರುತಿ.